ಹಾಸನದಲ್ಲಿ ಇಳಿ ವಯಸ್ಸಿನಲ್ಲಿ ಎರಡನೇ ಮದುವೆ ಆದ ತಂದೆ ವಿರುದ್ಧವೇ ಈಗ ಪೊಲೀಸ್ ಠಾಣೆಗೆ ಮಕ್ಕಳು ದೂರ ನೀಡಿದ್ದಾರೆ. ಆಸ್ತಿಗಾಗಿ ಮಕ್ಕಳಿಂದಲೇ ತಂದೆಗೆ ಜೀವ ಬೆದರಿಕೆ ಆರೋಪ ಕೇಳಿ ಬರ್ತಾ ಇದೆ. ಹಾಸನದಲ್ಲಿ ಇಳಿ ವಯಸ್ಸಿನಲ್ಲಿ ತಂದೆ ಎರಡನೇ ಮದುವೆ ಆಗಿರೋದು ಈಗ ಆ ಮಕ್ಕಳಿಗೆ ಇಷ್ಟ ಇಲ್ಲ. ಹಾಗಾಗಿ ತಂದೆ ವಿರುದ್ಧವೇ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ಮಕ್ಕಳು ಆಸ್ತಿಗಾಗಿ ಬೆದರಿಕೆ ಹಾಕ್ತಾ ಇದ್ದಾರೆ ಅಂತ ಹೇಳಿ ತಂದೆ ಕೂಡ ಆರೋಪಿಸಿದ್ದಾರೆ. ಹೊಳೆನರಸೀಪುರ ಠಾಣೆಯಲ್ಲಿ ದೂರು ನೀಡಿದಂತಹ ಮಕ್ಕಳು ವಿಚಾರಣೆಗೆ ಬರುವಾಗ ಹಲ್ಲೆ ಮಾಡ್ತಾರೆ ಅಂತ ತಂದೆಗೆ ಭಯ ಆಗಿದೆ. ಭಯದಲ್ಲಿ ಹೊಳೆನರಸೀಪುರ ಠಾಣೆಗೆ ಮಚ್ಚು ತಂದ ತಂದೆ ರಾಜಣ್ಣ. ತಂದೆ ಮಚ್ಚು ಹಿಡಿದು ಬರೋದನ್ನ ಹೊರಗಿನಿಂದಲೇ ವಿಡಿಯೋ ಮಾಡಿದಂತಹ ಮಕ್ಕಳು. ಎರಡನೇ ಮದುವೆ ಆಗಿದ್ದಕ್ಕೆ ಮಕ್ಕಳಿಂದ ವಿರೋಧ ವ್ಯಕ್ತವಾಗ್ತಾ ಇದೆ. ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದ್ರು ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿ ರಾಜಣ್ಣ ದಂಪತಿ ಆರೋಪ ಮಾಡಿದ್ದಾರೆ. ನನ್ನ ಬಳಿ ಒಂದು ಮನೆ ಇದ್ದು ಅದನ್ನ ತಮಗೆ ನೀಡುವಂತೆ ನನ್ನ ಮಕ್ಕಳು ಹಲ್ಲೆ ನಡೆಸಿದ್ದಾರೆ ಅಂತ ತಂದೆ ರಾಜಣ್ಣ ಆರೋಪಿಸಿದ್ದಾರೆ. ಅವರು ಸಹ ಎರಡನೇ ಸತಿ ಇನ್ನೊಬ್ಬರು ಅಜ್ಜ ಕೊಟ್ಟರು ಅಂತೇಳಿ ಅವ್ರ ಹತ್ರಕ್ಕೆ ಹೋಗಿ ಮತ್ತೆ ಗಲಾಟೆ ಮಾಡಿ ಅವ್ರು ಹೋಗಿ ಕಂಪ್ಲೇಂಟ್ನು ಸಾಕು ರಾತ್ರಿ ಊಟನೇ ತಿಂದಿಲ್ಲ ನೋಡಿ. ಜೊತೆ ಬಂದದಕ್ಕೆ ಅವ್ರಿಗೂ ಹೋಗಿ ಎಲ್ಲ ಧಮಕಿ ಹಾಕಿ ಮಾಡಿ ಕೊಲೆ ಮಾಡ್ತೀನಿ ಎಂದು ಹೆದರಿಸಿ ಅವರು ಸಹ ಎರಡನೇ ಸತಿ ಇನ್ನೊಬ್ಬರು ಅಜ್ಜ ಕೊಟ್ಟರು ಅಂತೇಳಿ ಅವ್ರ ಹತ್ರಕ್ಕೆ ಹೋಗಿ ಮತ್ತೆ ಗಲಾಟೆ ಮಾಡಿ ಅವ್ರು ಹೋಗಿ ಕಂಪ್ಲೇಂಟ್ನು ಸಹ ಕೊಟ್ಟಿದ್ದಾರೆ. ನಾನು ಈಗ ಹೋದ ತಿಂಗಳು ನವೆಂಬರ್ 11ನೇ ತಾರೀಕಲ್ಲಿ SP ಅವ್ರಿಗೆ ಮತ್ತು DC ಅವ್ರಿಗೆ ಎಲ್ಲ ಕೊಟ್ಟು ಅವರು ಸಹ SP ಅವರು ಅಡಿಷನಲ್ SP ಅವರು ಸಹ ನೀವು ಹೋಗ್ರಿ ಮದುವೆ ಆಗ್ರಿ ರಿಜಿಸ್ಟರ್ ಮಾಡ್ಕೊಂಡು ಪಾಪ ಅಂತೇಳಿ ಹೊಳೆನರಸೀಪುರದ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಅದೇ ಅರ್ಜಿ ಮೇಲೆ ಬರೆದು ಅವ್ರ ಫೋನ್ ನಂಬರೆಲ್ಲ ನಾನು ಬರೆಸ್ಕೊಟ್ಟು ಬೇರೆಯವ್ರ ಕೈಲಿ ಅವ್ರ ಕೈಲಿ ನನಗೆ ಕೊಟ್ಟು ಕಳಿಸಿದರು. ಕೊಟ್ಟು ಇಲ್ಲಿ ಬಂದು ಕೊಟ್ಟೆ. 15 ದಿವಸ ಆದ್ರೂ ಕ್ರಮ ತಗೊಳ್ಳಲ್ಲ. ಅವನು ಎಲ್ಲ ಸೇರಿ ಇವಳನ್ನ ಹೊಡೆಯಕ್ಕೆ ಬಂದರು. ಅದಕ್ಕೋಸ್ಕರ ನಾನು ಕಾರಿಂದ ಮಚ್ಚು ತಗೊಂಡೋಗಿ ನನ್ನ ರಕ್ಷಣೆಗೆ ಒಳಗೆ ತಗೊಂಡೋಗಿ ಕೊಟ್ಬಿಟ್ಟು ಸಾಹೇಬ್ರಿಗೆ ಹೇಳಕ್ಕೆ ಹೋದೆ. ಸಾಹೇಬ್ರು ತುಂಬ ಒಂದೇ ಸತಿ ಬಂದು ಓದೆ ನ್ಯಾಗದೆ ಈಗ ಏನು ಹೇಳ್ತಾರಲ್ಲ ನೀನು ಅಂತ ಹೇಳಿ ಬಂದು ಕುತ್ತಿಗೆ ಇಟ್ಕೊಂಡು ಹೊಡ್ಕೊಂಡು 4 ಜನ ಪೊಲೀಸ್ನರು ಅವ್ರ ಜೊತೆಗೆ ಅವರು ಸಹಿತ ಎಲ್ಲ ಹೇಳ್ಕೊಂಬಂದು ಒಂದು ರೂಮಿಗೆ ಸೇರಿಸಿ ನನ್ನ ಒದ್ದು ಈ ಬಟ್ಟೆಯನ್ನು ಹೊರದು ಕಾಲಲ್ಲೆಲ್ಲ ಒದ್ದು ನನ್ನ ಹಿಂಸೆ ಕೊಟ್ಟು ಇದು ಹೊಡೆದು